ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2024ರಲ್ಲಿ ರಿಲೀಸ್ ಆದ ಕೆನಡಿಯನ್ ಥ್ರಿಲ್ಲರ್ ಮೂವಿಯಾದ ಔಟ್ಕಮ್ ದ ವುಲ್ಫ್ ಎಂಬ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಲವ್ವರ್ ಆದ ನೋಲನ್ ಹಾಗೂ ಸೋಫಿಯನ್ನು ನೋಡ್ತೀವಿ. ಸ್ವಲ್ಪ ದಿನದ ಮಟ್ಟಿಗೆ ಇವರು ಕಾಡಿನ ಕ್ಯಾಬಿನ್ನಲ್ಲಿ ಇರಲು ಇಲ್ಲಿಗೆ ಬಂದಿರ್ತಾರೆ. ಅದಕ್ಕೂ ಒಂದು ಕಾರಣ ಇದೆ. ಆ ಕಾರಣವೇ ನೋಲನ್ನ ಕೆಲಸ. ಸ್ನೇಹಿತರೆ, ಈ ನೋಲನ್ ಒಂದು ಮ್ಯಾಗಝಿನ್ನಲ್ಲಿ ರೈಟರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಹಂಟಿಂಗ್ನ ಬಗ್ಗೆ ಹೊಸ ಆರ್ಟಿಕಲ್ ಅನ್ನ ಬರೆಯಬೇಕಾಗಿರುತ್ತೆ. ಇಲ್ಲಿ ಸಮಸ್ಯೆ ಏನೆಂದರೆ ನೋಲನ್ಗೆ ಹಂಟಿಂಗ್ನ ಬಗ್ಗೆ ಸ್ವಲ್ಪವೂ ಗೊತ್ತಿರೋದಿಲ್ಲ. ಹಂಟಿಂಗ್ನ ಬಗ್ಗೆ ಇವನಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕೆಂದೇ ಸೋಫಿ ಅವನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರೋದು. ಸ್ನೇಹಿತರೆ, ಸೋಫಿ ಇದೇ ಜಾಗದ ಒಳಗಿರ್ತಾಳೆ. ಇಲ್ಲೇ ಬೆಳೆದಿದ್ದ ಸೋಫಿಗೆ ಅವಳ ತಂದೆ ಹಂಟಿಂಗ್ ಅನ್ನ ಹೇಳಿಕೊಟ್ಟಿರ್ತಾರೆ. ಆದರೆ ಈಗ ಸೋಫಿಗೆ ಹಂಟಿಂಗ್ ಎಂದರೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಒಮ್ಮೆ ಸೋಫಿ ಅವಳ ತಂದೆಯ ಜೊತೆ ಹಂಟಿಂಗ್ಗೆ ಹೋಗಿದ್ದಾಗ ಅವರಿಂದ ಒಂದು ಜಿಂಕೆಯ ಸಾವಾಗುತ್ತೆ. ಅದರ ನರಳಾಟದ ಕಣ್ಣುಗಳನ್ನ ನೋಡಿದ ಸೋಫಿ ಆ ದಿನದಿಂದಲೇ ಹಂಟಿಂಗ್ ಅನ್ನ ಪೂರ್ತಿಯಾಗಿ ನಿಲ್ಲಿಸಿ ಬಿಡ್ತಾಳೆ. ಹಾಗೆಯೇ ಆ ದಿನದಿಂದ ನಾನ್ ವೆಜ್ ಅನ್ನ ತಿನ್ನೋದನ್ನು ಕೂಡ ಬಿಟ್ಟು ಬಿಡ್ತಾಳೆ. ಹಾಗಾಗಿ ಸೋಫಿ ನೋಲನ್ನ ಹಂಟಿಂಗ್ ಎಕ್ಸ್ಪೀರಿಯನ್ಸ್ಗಾಗಿ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಆದ ಕೈಲ್ ಎಂಬ ವ್ಯಕ್ತಿಯನ್ನ ಕರೆಸ್ತಾಳೆ. ಅವರಿಬ್ಬರು ಅಂದುಕೊಂಡಿದ್ದು ಕೈಲ್ ಅವನ ಗರ್ಲ್ ಫ್ರೆಂಡ್ನ ಜೊತೆ ಇಲ್ಲಿಗೆ ಬರುತ್ತಾನೆ ಎಂದು. ಆದರೆ ಕೈಲ್ ಒಬ್ಬನೇ ಬಂದಿರ್ತಾನೆ. ಸ್ನೇಹಿತರೆ, ಈ ಕೈಲ್ ಕೂಡ ತುಂಬಾ ಒಳ್ಳೆಯ ಹಂಟರ್ ಆಗಿರ್ತಾನೆ. ನೋಲನ್ಗೆ ಹಂಟಿಂಗ್ ಬಗ್ಗೆ ಗೈಡ್ ಮಾಡಬೇಕೆಂದೇ ಇಲ್ಲಿಗೆ ಈತ ಬಂದಿರೋದು. ಮರುದಿನ ಕೈಲ್ ನೋಲನ್ಗೆ ಆರ್ಚರಿಯಿಂದ ಹಿಡಿದು ರೈಫಲ್ ಅನ್ನು ಯಾವ ರೀತಿ ಯೂಸ್ ಮಾಡಬೇಕೆಂದು ಕಲಿಸಿಕೊಡ್ತಾನೆ. ಈ ಸಮಯದಲ್ಲಿ ಕೈಲ್ ಸೋಫಿಯ ಬಗ್ಗೆ ಅತಿ ಹೆಚ್ಚಾಗಿ ಮಾತಾಡುತ್ತಿರುತ್ತಾನೆ. ಆದರೆ ನೋಲನ್ಗೆ ಇದು ಸ್ವಲ್ಪವೂ ಇಷ್ಟವಾಗಲ್ಲ. ಸ್ನೇಹಿತರೆ, ನೋಲನ್ನ ಯೋಚನೆ ಏನೆಂದರೆ ಕೈಲ್ ಅವನ ಗರ್ಲ್ ಫ್ರೆಂಡ್ನ ಜೊತೆ ಇಲ್ಲಿಗೆ ಬರಬೇಕಿತ್ತು. ಅವನ ಗರ್ಲ್ ಫ್ರೆಂಡ್ ಹಾಗೂ ಸೋಫಿ ಜೊತೆಯಾಗಿದ್ದರೆ ತಾನು ಕೈಲ್ ಜೊತೆಯಾಗಿ ಹಂಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು ಎಂಬ ಯೋಚನೆ ಅವನದಾಗಿರುತ್ತೆ. ನಿನ್ನ ಗರ್ಲ್ ಫ್ರೆಂಡ್ ಅನ್ನ ಕರೆದುಕೊಂಡು ಬಾ ಎಂದು ಹೇಳಿದ್ದರು. ಕೈಲ್ ಒಬ್ಬನೇ ಬಂದಿರೋದ್ರಿಂದ ನೋಲನ್ಗೆ ಏನೋ ಸರಿ ಅನ್ನಿಸಲ್ಲ. ಕೈಲ್ ಹಾಗೂ ಸೋಫಿ ಚಿಕ್ಕ ವಯಸ್ಸಿನಿಂದಲೂ ಫ್ರೆಂಡ್ಸ್ಗಳಾಗಿದ್ದ ಕಾರಣ ಕೈಲ್ ಅತಿ ಹೆಚ್ಚು ಸಮಯವನ್ನ ಸೋಫಿಯ ಜೊತೆಯೇ ಕಳಿತಾನೆ. ನೋಲನ್ ಅವರನ್ನು ಬಿಟ್ಟು ಒಂಟಿಯಾಗಿ ಕುಳಿತಿರ್ತಾನೆ. ಇವೆಲ್ಲ ನೋಲನ್ಗೆ ಸ್ವಲ್ಪವೂ ಇಷ್ಟ ಆಗುತ್ತಿರಲ್ಲ. ಅವನ ಮುಂದೆಯೇ ಅವರು ಚಿಕ್ಕ ಮಕ್ಕಳ ರೀತಿ ಆಡುತ್ತಿರುತ್ತಾರೆ. ಆಗ ಕೋಪ ಮಾಡಿಕೊಳ್ಳೋ ನೋಲನ್ ರೂಮ್ಗೆ ಹೋಗಿ ಡೋರನ್ನ ಲಾಕ್ ಮಾಡಿಕೊಳ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ ಸೋಫಿ ನೋಲನ್ನ ಬಳಿ ಹೋಗ್ತಾಳೆ. ಆಗ ನೋಲನ್, ನಾವೊಂದುಕೊಂಡಂತೆ ವೀಕೆಂಡ್ ಸರಿಯಾಗಿ ನಡೆಯುತ್ತಿಲ್ಲ. ಕೈಲ್ನನ್ನು ನಾವು ಇನ್ವೈಟ್ ಮಾಡಿದ್ದೆ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂಬ ಕಾರಣಕ್ಕೆ. ಆದರೆ ಇಲ್ಲಿ ನಡೆಯುತ್ತಿರೋದೇ ಬೇರೆ ಎಂದು ಹೇಳ್ತಾನೆ. ಆಗ ಸೋಫಿ, ಕೈಲ್ನನ್ನು ಕರೆಸಿರೋದೇ ನಿನಗಾಗಿ, ನಿನ್ನ ಹಂಟಿಂಗ್ ಎಕ್ಸ್ಪೀರಿಯನ್ಸ್ಗಾಗಿ. ಆದರೆ ನೀನು ಇಲ್ಲೂ ನಿನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದೀಯ. ಇಲ್ಲಿ ತಪ್ಪು ನಿನ್ನದು, ಅವನದಲ್ಲ ಎಂದು ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ. ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡ ನೋಲನ್ ಸೋಫಿಯ ಬಳಿ ಹೋಗಿ ಸಾರಿ ಕೇಳ್ತಾನೆ. ಅವರು ಮಾತಾಡುತ್ತಿರುವಾಗ ಅಲ್ಲಿಗೆ ಕೈಲ್ ಬರ್ತಾನೆ. ಇದೇ ನೋಲನ್ಗೆ ಇಷ್ಟವಾಗದೇ ಇರೋದು. ಆಗ ಕೈಲ್ ಸೋಫಿಗೆ ಹೇಳ್ತಾನೆ, ನನ್ನ ಗರ್ಲ್ ಫ್ರೆಂಡ್ನ ಜೊತೆ ನನಗೆ ಬ್ರೇಕಪ್ ಆಯಿತು, ಹಾಗಾಗಿ ನಾನೊಬ್ಬನೇ ಇಲ್ಲಿಗೆ ಬಂದೆ ಎಂದು ಹೇಳ್ತಾನೆ. ಆ ಮಾತನ್ನ ಕೇಳಿದ ಸೋಫಿಗೆ ತುಂಬಾ ಬೇಜಾರಾಗುತ್ತೆ. ಆಗ ನಮಗೆ ಅನ್ನಿಸುತ್ತೆ ಈ ಕೈಲ್ಗೆ ಸೋಫಿಯ ಮೇಲೆ ಫೀಲಿಂಗ್ಸ್ ಇರಬಹುದು ಎಂದು. ಇದೇ ಅನುಮಾನ ನೋಲನ್ಗೂ ಬಂದಿರುತ್ತೆ. ಆದರೆ ಸೋಫಿಗೆ ಮಾತ್ರ ಈ ಅನುಮಾನ ಇರೋದಿಲ್ಲ. ಸ್ನೇಹಿತರೆ, ಕೈಲ್ ಅಂದುಕೊಂಡಿದ್ದು ಸೋಫಿ ಹಾಗೂ ನೋಲನ್ ಇಬ್ಬರು ಮದುವೆಯಾಗಿದ್ದಾರೆ ಎಂದು. ಆಗ ಅವರಿಂದಲೇ ಗೊತ್ತಾಗುತ್ತೆ ಇವರು ಮದುವೆಯಾಗಿಲ್ಲ, ಇವರಿಗೆ ಕೇವಲ ಎಂಗೇಜ್ಮೆಂಟ್ ಆಗಿದೆ ಎಂದು. ಈ ವಿಷಯ ತಿಳಿದ ಕೈಲ್ನ ಮುಖದಲ್ಲಿರೋ ಸಂತೋಷ ನಮಗೆ ಕಾಣುತ್ತೆ. ಆದರೆ ಸೋಫಿ ಒಂದು ವಿಷಯವನ್ನ ಕೈಲ್ನ ಬಳಿ ಹೇಳೋದಿಲ್ಲ. ಅದುವೇ ಸೋಫಿ ನೋಲನ್ನ ಮಗುವಿಗೆ ತಾಯಿಯಾಗುತ್ತಿರೋ ವಿಷಯ. ಹೌದು, ಸೋಫಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ವಿಷಯ ಕೈಲ್ಗೆ ಗೊತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನಮಗೆ ಅನ್ನಿಸುತ್ತೆ. ಹೀಗೆ ತುಂಬಾ ತಡವಾಗಿದ್ದ ಕಾರಣ ಸೋಫಿ ಮಲಗಲು ಹೋಗ್ತಾಳೆ. ಮಲಗದ ಆ ಇಬ್ಬರು ಕುಡಿದು ಮಾತಾಡಲು ಶುರು ಮಾಡ್ತಾರೆ. ಆಗ ನೋಲನ್
ಕೈಲ್ಗೆ ಹೀಗೆ ಹೇಳ್ತಾನೆ, ನನಗೆ ಗೊತ್ತು ನೀನು ಸೋಫಿಯ ಜೊತೆ ಮಲಗಿದ್ದೀಯ ಎಂದು. ಇದನ್ನು ಸೋಫಿಯೇ ನನ್ನ ಬಳಿ ಹೇಳಿಕೊಂಡಿದ್ದಾಳೆ ಎಂದು ಅವನಿಗೆ ಹೇಳ್ತಾನೆ. ಈ ಮಾತನ್ನ ಕೇಳಿದ ಕೈಲ್ಗೆ ದೊಡ್ಡ ಶಾಕ್ ಆಗುತ್ತೆ. ಸ್ನೇಹಿತರೆ, ಸೋಫಿ ಹಾಗೂ ಕೈಲ್ 18 ವರ್ಷದವರಿದ್ದಾಗ ಮೊದಲ ಬಾರಿಗೆ ಡ್ರಿಂಕ್ಸ್ ಕುಡಿತಾರೆ. ನಶೆಯಲ್ಲಿ ಅವರು ಅವರಿಗೇನೆ ಗೊತ್ತಾಗದಂತೆ ಫಿಸಿಕಲಿ ಮೂವ್ ಆಗ್ತಾರೆ. ಈ ವಿಷಯವನ್ನು ಸೋಫಿಯೇ ನೋಲನ್ ಬಳಿ ಹೇಳಿರ್ತಾಳೆ. ಏಕೆಂದರೆ ತನ್ನನ್ನು ಮದುವೆಯಾಗುವ ವ್ಯಕ್ತಿಗೆ ನಾನು ಏನನ್ನು ಕೂಡ ಮುಚ್ಚಿಡಬಾರದು ಎಂಬ ಉದ್ದೇಶದಿಂದ. ನಂತರ ರೂಮ್ಗೆ ಹೋಗೋ ನೋಲನ್ ತಾನು ಯಾವ ರೀತಿಯ ಪ್ರಶ್ನೆಗಳನ್ನು ಕೈಲ್ಗೆ ಕೇಳಿದೆ ಎಂದು ಸೋಫಿಗೆ ಹೇಳ್ತಾನೆ. ಮರುದಿನ ಕೈಲ್ ನೋಲನ್ ಜೊತೆ ಬೇಟೆಗೆಂದು ಕಾಡಿಗೆ ಹೋಗ್ತಾನೆ. ಗುಡ್ ಲಕ್ಗಾಗಿ ಸೋಫಿ ಒಂದು ಎಕ್ಸ್ಟ್ರಾ ಬುಲೆಟ್ ಅನ್ನು ಕೈಲ್ನ ಪಾಕೆಟ್ನಲ್ಲಿ ಹಾಕ್ತಾಳೆ. ಅವರು ಹೋಗುತ್ತಿರೋ ಕಾಡಿನಲ್ಲಿ ಸಿಗ್ನಲ್ ಕೂಡ ಸಿಗೋದಿಲ್ಲ. ಹೀಗೆ ಕೈಲ್ ನೋಲನ್ ಅನ್ನು ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಕಾಡಿನ ಮಧ್ಯ ಭಾಗಕ್ಕೆ ಹೋಗ್ತಾನೆ. ಅವರ ಬಳಿ ಆರ್ಚರಿ ಹಾಗೂ ಒಂದು ರೈಫಲ್ ಇರುತ್ತೆ. ಹೀಗೆ ಕೈಲ್ ನೋಲನ್ ಅನ್ನು ಕಾಡಿನ ಒಂದು ಜಾಗಕ್ಕೆ ಕರೆದುಕೊಂಡು ಬರ್ತಾನೆ. ಆ ಸಮಯದಲ್ಲಿ ನೋಲನ್ ರಾತ್ರಿಯಲ್ಲಿ ನಡೆದ ಮಾತುಕತೆಗೆ ಕ್ಷಮೆಯನ್ನ ಕೇಳ್ತಾನೆ. ಹಾಗೆಯೇ ನನಗಾಗಿ ನೀನು ಇವೆಲ್ಲ ಮಾಡುತ್ತಿರೋದಕ್ಕೆ ಥ್ಯಾಂಕ್ಸ್ ಎಂದು ಹೇಳ್ತಾನೆ. ಆಗ ಕೈಲ್ ಬೇಜಾರಿನಿಂದ ಹೊರಬರ್ತಾನೆ. ಹೀಗೆ ಮುಂದೆ ಹೋದ ಅವರಿಗೆ ದೂರದಲ್ಲಿ ಒಂದು ಜಿಂಕೆ ಕಾಣುತ್ತೆ. ಆಗ ಕೈಲ್ ನೋಲನ್ಗೆ ಅದಕ್ಕೆ ಶೂಟ್ ಮಾಡು ಎಂದು ಹೇಳಿದರು. ನೋಲನ್ನಿಂದ ಅದು ಸಾಧ್ಯವಾಗಲ್ಲ. ಆತ ಸ್ವಲ್ಪ ನರ್ವಸ್ ಆಗ್ತಾನೆ. ಆದರೆ ಆ ಬೇಟೆಯನ್ನ ಬಿಡದ ಕೈಲ್ ಬಾಣದಿಂದ ಅದಕ್ಕೆ ಹೊಡಿತಾನೆ. ಅದರ ನರಳಾಟವನ್ನು ನಿಲ್ಲಿಸಲು ಅದನ್ನು ಕೊಲ್ಲದ ಕೈಲ್ ಕಂಡ ಮತ್ತೊಂದು ಜಿಂಕೆಗೆ ಶೂಟ್ ಮಾಡ್ತಾನೆ. ಆದರೆ ಗಾಯಗೊಂಡಿದ್ದರೂ ಆ ಜಿಂಕೆ ಅಲ್ಲಿಂದ ಓಡಿ ಹೋಗುತ್ತೆ. ಆಗ ಬಂದ ನೋಲನ್ ಆ ಜಿಂಕೆ ನರಳುತ್ತಿದೆ, ಬೇಗನೆ ಅದನ್ನು ಕೊಲ್ಲು ಎಂದು ಹೇಳ್ತಾನೆ. ಆಗ ಆ ಇಬ್ಬರು ಮೊದಲು ಹೊಡೆದ ಆ ಜಿಂಕೆಯ ಬಳಿ ಹೋಗಿ ನೋಡಿದರೆ ಒಂದು ತೋಳ ಅಂದರೆ ವೊಲ್ಫ್ ಆ ಜಿಂಕೆಯನ್ನ ತಿನ್ನುತ್ತಿರುತ್ತೆ. ಸ್ನೇಹಿತರೆ, ಹಲವಾರು ವರ್ಷದಿಂದ ಆ ಕಾಡಿನಲ್ಲಿ ವೊಲ್ಫ್ಗಳೇ ಇರೋದಿಲ್ಲ. ಈಗ ವೊಲ್ಫನ್ನು ನೋಡಿದ ಕೈಲ್ಗೆ ತುಂಬಾ ಭಯವಾಗುತ್ತೆ. ಕೈಲ್ಗಿಂತ ನೋಲನ್ ತುಂಬಾ ಹೆದರಿ ಹೋಗ್ತಾನೆ. ಈಗ ಏನು ಮಾಡಬೇಕೆಂದು ಅವರಿಗೆ ಗೊತ್ತಾಗಲ್ಲ. ಅಲ್ಲಿಂದ ಓಡೋಗಲು ನೋಲನ್ ತಯಾರಾಗ್ತಾನೆ. ಆಗ ಕೈಲ್ ಹೇಳ್ತಾನೆ, ಸ್ವಲ್ಪವೂ ಅಲುಗಾಡ ಬೇಡ ಎಂದು. ಆದರೂ ಸುಮ್ಮನಾಗದ ನೋಲನ್ ಕೈಲ್ನ ಬಳಿಯಿರೋ ರೈಫಲ್ ಅನ್ನು ಎತ್ತಿಕೊಳ್ಳಲು ಪ್ರಯತ್ನ ಪಡ್ತಾನೆ. ಇದು ಅವನು ಮಾಡಿದ ದೊಡ್ಡ ತಪ್ಪು. ಆಗ ಟ್ರಿಗರ್ ಆದ ವೊಲ್ಫ್ ನೋಲನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವನ ಭುಜವನ್ನ ಕಿತ್ತು ತಿನ್ನುತ್ತೆ. ಅವನ ರಕ್ತ ನೀರಿನ ಹಾಗೆ ಚಿಮ್ಮುತ್ತೆ. ಆಗ ಕೈಲ್ ರೈಫಲ್ಗೆ ಬುಲೆಟ್ ಅನ್ನ ಲೋಡ್ ಮಾಡುವಾಗ ಮತ್ತೆರಡು ವೊಲ್ಫ್ಗಳು ಅಲ್ಲಿ ಬಂದಿದ್ದು ಅವನಿಗೆ ಕಾಣುತ್ತೆ. ಆಗ ಕೈಲ್ ರೈಫಲ್ನಿಂದ ಅಟ್ಯಾಕ್ ಮಾಡಿದ್ದ ಆ ವೊಲ್ಫ್ಗೆ ಶೂಟ್ ಮಾಡ್ತಾನೆ. ಆ ಶಬ್ದದಿಂದ ಅಲ್ಲಿಗೆ ಬಂದಿದ್ದ ಮತ್ತೆರಡು ವೊಲ್ಫ್ಗಳು ಓಡೋಗುತ್ತೆ. ಇತ್ತ ಅತಿಯಾಗಿ ಗಾಯಗೊಂಡಿದ್ದ ನೋಲನ್ ಹೆಲ್ಪ್ ಕೇಳುತ್ತಿದ್ದರೆ ಕೈಲ್ ತುಂಬಾ ಭಯದಲ್ಲಿರ್ತಾನೆ. ಅವನಿಗೆ ಸಹಾಯ ಮಾಡದ ಕೈಲ್ ಬದಲಿಗೆ ಅವನಿಗೆ ಗನ್ ಪಾಯಿಂಟ್ ಹಿಡಿತಾನೆ. ಸ್ನೇಹಿತರೆ, ಇಲ್ಲಿ ಕೈಲ್ ನೋಲನ್ಗೆ ಗನ್ ಪಾಯಿಂಟ್ ಹಿಡಿಯಲು 2 ರೀಸನ್ಗಳು ಇರಬಹುದು. ಒಂದು, ಅವನ ನರಳಾಟದ ನೋವನ್ನು ನಿಲ್ಲಿಸಲು ಅವನನ್ನು ಸಾಯಿಸೋಕೆ. ಮತ್ತೊಂದು, ನೋಲನ್ ಏನಾದರೂ ಸತ್ತರೆ ಸೋಫಿ ನನಗೆ ಸಿಗುತ್ತಾಳೆ ಎಂಬ ಕೆಟ್ಟ ಉದ್ದೇಶ ಕೂಡ ಇರಬಹುದು. ಆದರೆ ಯಾವ ರೀತಿಯ ಉದ್ದೇಶದಿಂದ ಇವನು ಈ ರೀತಿ ಮಾಡುತ್ತಿದ್ದಾನೆ ಎಂದು ನಮಗೆ ಗೊತ್ತಾಗಲ್ಲ. ಆಗ ನೋಲನ್ ದಯವಿಟ್ಟು ನನ್ನನ್ನು ಕೊಲ್ಲಬೇಡ ಎಂದು ಬೇಡಿಕೊಳ್ತಾನೆ. ಆಗ ಕೈಲ್ ಅವನನ್ನು ಕೊಲ್ಲದೆ ಅವನಿಗೆ ಸಹಾಯ ಕೂಡ ಮಾಡದೆ ಅಲ್ಲಿಂದ ಹೊರಟೋಗ್ತಾನೆ. ನೋಲನ್ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡರೂ ಆತ ನಿಲ್ಲಲ್ಲ. ಹೀಗೆ ಬೈಕನ್ನ ತೆಗೆದುಕೊಳ್ಳೋ ಆತ ನೇರವಾಗಿ ಕ್ಯಾಬಿನ್ಗೆ ಹೊರಟೋಗ್ತಾನೆ. ಆಗಲೂ ಕೈಲ್ ತುಂಬಾ ಭಯದಲ್ಲಿರ್ತಾನೆ. ಏಕೆಂದರೆ ಸೋಫಿಯ ಬಳಿ ನೋಲನ್ನ ಬಗ್ಗೆ ಏನನ್ನ ಹೇಳಲಿ ಎಂದು. ಹೀಗೆ ಕ್ಯಾಬಿನ್ಗೆ ಬಂದ ಕೈಲ್ ಸೋಫಿ ಜೊತೆ ಮಾತಾಡ್ತಾನೆ. ನೋಲನ್ನ ಮೇಲೆ ವೊಲ್ಫ್ಗಳು ಅಟ್ಯಾಕ್ ಮಾಡಿದೋ ಅವನನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟೆ. ಆದರೆ ನನ್ನಿಂದ ಅದು ಸಾಧ್ಯ ಆಗಲಿಲ್ಲ ಎಂದು ಅವಳಿಗೆ ಹೇಳ್ತಾನೆ. ಇದನ್ನು ಕೇಳಿದ ಸೋಫಿಗೆ ದೊಡ್ಡ ಆಘಾತವಾಗುತ್ತೆ. ಆಗ ಅವಳು ಕೇಳೋ ಪ್ರಶ್ನೆ ಒಂದೇ, ನೋಲನ್ ಬದುಕಿದ್ದಾನ ಸತ್ತಿದ್ದಾನ ಎಂದು. ಅದಕ್ಕೆ ಕೈಲ್ ಗೊತ್ತಿಲ್ಲ ಎಂಬ ಉತ್ತರ ಕೊಡ್ತಾನೆ. ಅವನ ಜೊತೆ ಜಗಳ ಮಾಡುವಷ್ಟು ಸೋಫಿಗೆ ಸಮಯ ಇರೋದಿಲ್ಲ. ಆಗ ಸೋಫಿ ತಡ ಮಾಡದೆ ಚಾಕು, ಕಾಂಪಾಸ್ ಹಾಗೂ ಕ್ರಾಸ್ ಬೌ ತೆಗೆದುಕೊಂಡು ತನ್ನ ಬೈಕ್ನಲ್ಲಿ ಕಾಡಿಗೆ ಹೋಗಲು ತಯಾರಾಗ್ತಾಳೆ.
ನೋಲನ್ ಎಲ್ಲಿದ್ದಾನೆ ಎಂದು ಕೈಲ್ಗೆ ಮಾತ್ರ ಗೊತ್ತಿದ್ದ ಕಾರಣ ಅವನು ಕೂಡ ಅವಳ ಜೊತೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಬಂದ ಕೂಡಲೇ ಸೋಫಿ ಇಡೀ ಕಾಡನ್ನು ನೋಲನ್ಗಾಗಿ ಹುಡುಕಾಡ್ತಾಳೆ. ಎಲ್ಲಿ ಹುಡುಕಿದರೂ ನೋಲನ್ ಅವಳ ಕಣ್ಣಿಗೆ ಕಾಣುತ್ತಿರಲ್ಲ. ಇತ್ತ ಆ ಅತಿಯಾದ ನೋವಿನಿಂದ ಪ್ರಜ್ಞೆ ತಪ್ಪಿದ್ದ ನೋಲನ್ಗೆ ಎಚ್ಚರವಾಗುತ್ತೆ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಆ ಕಾಡಿನಿಂದ ಹೊರಗೋಗಲು ಪ್ರಯತ್ನ ಪಡ್ತಾನೆ. ಆದರೆ ಅಷ್ಟು ಶಕ್ತಿ ಅವನಲ್ಲಿರೋದಿಲ್ಲ. ಅವನ ದೇಹದ ಕೆಲ ಮಾಂಸವನ್ನ ವಲ್ಫ್ ತಿಂದು ಹಾಕಿರುತ್ತೆ. ಇತ್ತ ಕೈಲ್ ಸೋಫಿಯನ್ನ ಆ ಜಿಂಕೆ ಸತ್ತಿದ್ದ ಸ್ಪಾಟ್ಗೆ ಕರೆದುಕೊಂಡು ಬರ್ತಾನೆ. ಆ ಜಿಂಕೆ ಬಾಣದಿಂದ ಸತ್ತಿದೆ ಎಂದು ಗೊತ್ತಾಗಿ ಹಲವಾರು ಪ್ರಶ್ನೆಗಳು ಅವಳಲ್ಲಿ ಬರುತ್ತೆ. ಆ ಪ್ರಶ್ನೆಗಳನ್ನೆಲ್ಲ ಕೈಲ್ ಬಳಿ ಕೇಳ್ತಾಳೆ. ನಾವು ಬಂದಾಗಿನಿಂದ ಒಂದು ವುಲ್ಫ್ ಕೂಡ ನನಗೆ ಕಂಡಿಲ್ಲ. ನೋಲನ್ ಮೇಲೆ ವುಲ್ಫ್ಗಳು ಅಟ್ಯಾಕ್ ಮಾಡಿರೋದು ಸುಳ್ಳು. ಕೈಲ್, ನಿಜ ಹೇಳು, ನೀನೇ ನೋಲನ್ ಮೇಲೆ ಅಟ್ಯಾಕ್ ಮಾಡಿ ಅವನು ಸಾಯಿಲಿ ಅಂತ ಕಾಡಿನಲ್ಲಿ ಬಿಟ್ಟು ಬಂದ ಎಂದು ಕೇಳ್ತಾಳೆ. ಸೋಫಿ ಅಷ್ಟು ಆರೋಪಗಳನ್ನ ಮಾಡುತ್ತಿದ್ದರೂ ಕೈಲ್ ಏನು ಮಾತಾಡದೆ ಒಂದು ಮಾತನ್ನು ಹೇಳ್ತಾನೆ. ಅದೇನೆಂದರೆ, ನೋಲನ್ ನಿನಗೆ ಸರಿಯಾದ ವ್ಯಕ್ತಿ ಅಲ್ಲ ಎಂದು. ಆ ಮಾತನ್ನ ಕೇಳಿದ ಸೋಫಿಗೆ ಅತಿಯಾದ ಕೋಪ ಬಂದು ಅವನ ಕೆನ್ನೆಗೆ ಬಲವಾಗಿ ಹೊಡಿತಾಳೆ. ನಂತರ ನೋಲನ್ನನ್ನು ಹುಡುಕೋ ಕೆಲಸವನ್ನ ಮುಂದುವರಿಸ್ತಾಳೆ. ಹೀಗೆ ಮುಂದೆ ಹೋದ ಸೋಫಿಗೆ ಒಂದು ಜಾಗದಲ್ಲಿ ವುಲ್ಫ್ಗಳ ಹೆಜ್ಜೆ ಗುರುತು ಕಾಣುತ್ತೆ. ಆಗ ಸೋಫಿಗೆ ಗೊತ್ತಾಗುತ್ತೆ ಕೈಲ್ ಹೇಳುತ್ತಿದ್ದಿದ್ದು ಸತ್ಯ ಎಂದು. ಆದರೆ ಸೋಫಿಗೆ ನೋಲನ್ನನ್ನು ಹುಡುಕೋದೆ ತುಂಬಾ ಮುಖ್ಯವಾಗಿರುತ್ತೆ. ಹೀಗೆ ಆ ಬೈಕ್ನಲ್ಲಿ ಅತಿ ವೇಗವಾಗಿ ಹೋಗುತ್ತಿದ್ದ ಸೋಫಿಗೆ ಒಂದು ಜಾಗದಲ್ಲಿ ನೋಲನ್ ಕಾಣ್ತಾನೆ. ಬೈಕ್ ಅತಿಯಾದ ಸ್ಪೀಡ್ನಲ್ಲಿದ್ದ ಕಾರಣ ಆ ಬೈಕ್ ಕ್ರ್ಯಾಶ್ ಆಗುತ್ತೆ. ಸೋಫಿ ತುಂಬಾ ದೂರಕ್ಕೆ ಹೋಗಿ ಬೀಳ್ತಾಳೆ. ಇತ್ತ ಕೈಲ್ ಹೋಗುತ್ತಿದ್ದ ಬೈಕ್ನಲ್ಲಿ ಫ್ಯೂಲ್ ಖಾಲಿಯಾಗುತ್ತೆ. ಫ್ಯೂಲ್ ಕ್ಯಾನ್ ಗಾಡಿಯಲ್ಲಿ ಇದ್ದರೂ ಅದನ್ನು ಫಿಲ್ ಮಾಡೋಕೆ ಕೈಲ್ ತುಂಬಾ ಹೆದರುತ್ತಿರುತ್ತಾನೆ. ಹೇಗೋ ಧೈರ್ಯ ಮಾಡಿ ಕ್ಯಾನ್ ತೆಗೆದುಕೊಂಡ ಕೈಲ್ಗೆ ಅಲ್ಲಿಯೇ ನಿಂತಿರೋ ವುಲ್ಫ್ ಕಾಣುತ್ತೆ. ಅದರಿಂದ ಗಾಬರಿಯಾದ ಆತ ಕ್ಯಾನ್ ಅನ್ನ ಕೆಳಗೆ ಬೀಳಿಸ್ತಾನೆ. ನಂತರ ಬಾಣದಿಂದ ಅದನ್ನು ಹೆದರಿಸಲು ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗಲ್ಲ. ಆಗ ಬಂದ ವುಲ್ಫ್ ಕೈಲ್ನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಅವನ ಕಾಲಿನ ಮಾಂಸವನ್ನ ತುಂಬಾ ಭೀಕರವಾಗಿ ಕಿತ್ತು ತಿನ್ನುತ್ತೆ. ಹಾಗೆಯೇ ಮತ್ತೊಂದು ವುಲ್ಫ್ ಕೂಡ ಅಲ್ಲಿಗೆ ಬರುತ್ತೆ. ಆಗ ಕೈಲ್ ಚಾಕುವಿನಿಂದ ಅದಕ್ಕೆ ಗಾಯ ಮಾಡಿ ಓಡಿಸ್ತಾನೆ. ಆದರೆ ಅಷ್ಟರಲ್ಲಿ ಆ ತೋಳ ಅವನ ದೇಹವನ್ನ ಅತಿಯಾಗಿ ಡ್ಯಾಮೇಜ್ ಮಾಡಿರುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ವುಲ್ಫ್ಗಳು ಅವನ ಸುತ್ತವೇ ಓಡಾಡುತ್ತಿದೆ ಎಂದು. ಆಗ ಕೈಲ್ಗೆ ಸೋಫಿ ಕೊಟ್ಟಿದ್ದ ಮತ್ತೊಂದು ಬುಲೆಟ್ ನೆನಪಿಗೆ ಬಂದು ಖಾಲಿಯಾಗಿದ್ದ ರೈಫಲ್ಗೆ ಲೋಡ್ ಮಾಡಿಕೊಳ್ತಾನೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ವುಲ್ಫ್ಗಳು ಅವನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತವೆ. ಇತ್ತ ಪ್ರಜ್ಞೆ ತಪ್ಪಿದ್ದ ಸೋಫಿ ಎಚ್ಚರವಾಗಿ ನೋಲನ್ ಎಂದು ಕಿರುಚಾಡ್ತಾಳೆ. ಎಷ್ಟೇ ಕೂಗಾಡಿದರೂ ನೋಲನ್ನಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಆಗ ಅಲ್ಲಿಗೆ ಬರೋದು ವುಲ್ಫ್ ಆಗಿರುತ್ತೆ. ಬಂದ ಅದು ಸೋಫಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಳ ಕೈ ಮಾಂಸವನ್ನ ಕಿತ್ತು ಹಾಕುತ್ತೆ. ಆಗ ಸೋಫಿ ಚಾಕುವನ್ನ ಎತ್ತಿಕೊಂಡು ಆ ವುಲ್ಫ್ಗೆ ಚುಚ್ಚಿ ಅತಿ ಎತ್ತರದ ಜಾಗದಿಂದ ಕೆಳಗೆ ಬಿದ್ದು ಹೋಗ್ತಾಳೆ. ಅವಳ ದೇಹ ಇನ್ನೂ ಗಾಯವಾಗುತ್ತೆ. ಅವಳ ಬಲಗೈನ ಮೂಳೆ ಕೂಡ ಜರುಗಿ ಅತಿಯಾದ ನೋವು ಕೊಡುತ್ತಿರುತ್ತೆ. ಆದರೂ ಸೋಫಿ ಸುಮ್ಮನಾಗಲ್ಲ. ಅಷ್ಟು ಕಷ್ಟವಾದರೂ ಮೇಲೆ ಬರ್ತಾಳೆ. ಬಂದು ನೋಡಿದರೆ ಚಾಕು ಚುಚ್ಚಿದ್ದ ಕಾರಣದಿಂದ ವುಲ್ಫ್ ಸತ್ತು ಹೋಗಿರುತ್ತೆ. ಆದರೆ ಅಷ್ಟರಲ್ಲೇ ಮತ್ತೊಂದು ವುಲ್ಫ್ ಅಲ್ಲಿಗೆ ಬರುತ್ತೆ. ಜಾಸ್ತಿ ರಿಯಾಕ್ಟ್ ಮಾಡದ ಸೋಫಿ ಬಾಣವನ್ನ ಎತ್ತಿಕೊಳ್ಳಲು ನೋಡಿದಾಗ ಅವಳ ಕೈ ಕೆಲಸ ಮಾಡೋದಿಲ್ಲ. ಆಗ ಸೋಫಿ ಜರುಗಿದ್ದ ಮೂಳೆಯನ್ನ ಫಿಕ್ಸ್ ಮಾಡಿಕೊಳ್ತಾಳೆ. ಅದರಿಂದ ಆದ ಅತಿಯಾದ ನೋವನ್ನ ಕಷ್ಟಪಟ್ಟು ತಡೆದುಕೊಳ್ತಾಳೆ. ನಂತರ ಅದಕ್ಕೆ ಬಾಣ ಹೊಡೆದರೆ ಆ ಬಾಣಕ್ಕೆ ಆ ತೋಳ ಸಿಗೋದೇ ಇಲ್ಲ. ಆಗ ಬಂದ ಅದು ಸೋಫಿಯ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡುತ್ತೆ. ಅತಿಯಾದ ಗಾಯ ಮಾಡಿ ಅವಳ ದೇಹದ ಮಾಂಸವನ್ನ ಕಿತ್ತು ಹಾಕುತ್ತೆ. ಆಗ ಸೋಫಿ ಬಿದ್ದಿದ್ದ ಚಾಕುವನ್ನ ತೆಗೆದುಕೊಂಡು ಅದಕ್ಕೆ ಬಲವಾಗಿ ಚುಚ್ಚುತ್ತಾಳೆ. ಆ ನೋವನ್ನು ತಡೆಯದ ಆ ವುಲ್ಫ್ ಅಲ್ಲಿಂದ ಓಡೋಗುತ್ತೆ. ಒಳ್ಳೆಯ ವಿಷಯವೇನೆಂದರೆ ಆ ಜಾಗಕ್ಕೆ ಪ್ಯಾಕ್ ವುಲ್ಫ್ ಬರೋದಿಲ್ಲ. ಬಂದಿದ್ದರೆ ಸೋಫಿ ಬದುಕೋ ಚಾನ್ಸ್ ತುಂಬಾ ಕಮ್ಮಿ ಇರುತ್ತಿತ್ತು. ನಂತರ ಸೋಫಿ ಬೈಕ್ನ ಬಳಿ ಬರ್ತಾಳೆ. ನೋಡಿದರೆ ಆ ಬೈಕ್ ಪೂರ್ತಿಯಾಗಿ ಹಾಳಾಗಿರುತ್ತೆ. ಈ ಸಮಯದಲ್ಲಿ ಅವಳಿಗೆ ನೋಲನ್ ಕಾಣ್ತಾನೆ. ಆತ ಬದುಕಿರೋದನ್ನ ನೋಡಿ ತುಂಬಾ ಖುಷಿಯಾಗ್ತಾಳೆ. ಇಬ್ಬರು ಕೂಡ ನಡೆದುಕೊಂಡೇ ಕಾಡನ್ನ ದಾಟಲು ಮುಂದಾಗ್ತಾರೆ.
ಹೀಗೆ ಹೋಗುವಾಗ ಅವರಿಗೆ ಮರದ ಬಳಿ ಕೈಲ್ ಇರೋದು ಗೊತ್ತಾಗಿ ಸೋಫಿ ಅಲ್ಲಿಗೋಗ್ತಾಳೆ. ಹೋಗಿ ನೋಡಿದರೆ ಕೈಲ್ ಸತ್ತು ಹೋಗಿರ್ತಾನೆ. ಅವನ ದೇಹದ ಅರ್ಧ ಮಾಂಸವನ್ನ ವೊಲ್ಫ್ಗಳು ತಿಂದು ಹಾಕಿರುತ್ತೆ. ಅವನ ಶವದ ಭಯಾನಕ ಸ್ಥಿತಿಯನ್ನು ನೋಡಲಾಗದ ಸೋಫಿ ನೋಲನನ್ನು ಕರೆದುಕೊಂಡು ಕೈಲ್ನ ಬೈಕ್ ಬಳಿ ಬರ್ತಾಳೆ. ಬಿದ್ದಿದ್ದ ಕ್ಯಾನನ್ನು ಎತ್ತಿಕೊಂಡು ಮಿಕ್ಕಿದ್ದ ಪೆಟ್ರೋಲನ್ನು ಗಾಡಿಗೆ ತುಂಬಿಸ್ತಾಳೆ. ನಂತರ ಅದೇ ಬೈಕ್ನಿಂದ ನೋಲನನ್ನು ಕರೆದುಕೊಂಡು ಆ ಕಾಡಿನಿಂದಲೇ ಹೊರಬರ್ತಾಳೆ. ಅಲ್ಲಿಗೆ ಔಟ್ಕಮ್ ದ ವೊಲ್ಫ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.